ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ಸರ್. ಜಿಜ್ಞಾಸ ಟೀಮ್ ವತಿಯಿಂದ ಜಿಜ್ಞಾಸ ಎಂದರೆ ಭರವಸೆ, ಜಿಜ್ಞಾಸ ಎಂದರೆ ಬೆಳಕು, ಜಿಜ್ಞಾಸ ಎಂದರೆ SLC ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ, SLC ಮಕ್ಕಳಲ್ಲಿ ಇರ್ತಕ್ಕಂತಹ ಪರೀಕ್ಷಾ ಭಯವನ್ನ ಹೋಗಲಾಡಿಸ್ಲಿಕ್ಕೆ ಅಂತಂದು ಹೇಳಿ ಹುಟ್ಟಿರ್ತಕ್ಕಂತಹ ಸಂಸ್ಥೆ ಜಿಜ್ಞಾಸ ಸಂಸ್ಥೆ. ಸ್ನೇಹಿತರೆ, ಜಿಜ್ಞಾಸ ಸಂಸ್ಥೆಯ ಎಲ್ಲ ವಿಡಿಯೋ ಕ್ಲಾಸಸ್ಗಳನ್ನ ನೋಡಿ ನಿಮ್ಮ ಒಂದು ಪರೀಕ್ಷಾ ಭಯವನ್ನ ಹೋಗಲಾಡಿಸಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಸ್ನೇಹಿತರೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕ್ಲಾಸ್ 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಮೀಡಿಯಂ ಪಾಸಿಂಗ್ ಪ್ಯಾಕೇಜ್ 2024-25. Yes, are you aggressive to see this? Yes student, I am also very aggressive to say these things. Okay, dear students, today we are going to discuss about the target 30. ಏನ್ ಸರ್, ನಾವು ಸೋಷಿಯಲ್ ಸೈನ್ಸ್ ನಲ್ಲಿ 80ಕ್ಕೆ 80 ಅಂಕಗಳನ್ನ ತಗೊಳ್ಕೊಂತ ಮಾಡಿವಿ, ನೀವು ಟಾರ್ಗೆಟ್ 30 ಹೇಳ್ತಾ ಇದ್ದೀರಲ್ಲ? ಇಲ್ಲ ಮಕ್ಕಳೇ. ಸೊ SSC ನ ಸಾವಿರಾರು ಮೆಟ್ಟಲುಗಳನ್ನ ಹತ್ತಿ, ಆದ್ರ SSC ನ ಮೊದಲನೇ ಮೆಟ್ಲು ಏನ್ ಹತ್ತಿರಲ್ಲ ನೀವು, ಆ ಮೊದಲನೇ ಮೆಟ್ಲು ಏನಾಗಬೇಕಪ್ಪ ಅಂತಂದ್ರೆ ನಿಮ್ದು ಗಟ್ಟಿಯಾಗಿ ಹತ್ಬೇಕು ಸ್ನೇಹಿತರೆ. ಆ ಗಟ್ಟಿಯಾಗಿ ಹತ್ಬೇಕಂತಂದ ಹೇಳಿ ಜಿಜ್ಞಾಸ ಟೀಮ್ ನಿಮ್ಗೆ ಏನ್ ಮಾಡ್ತಿದ್ಯಪ್ಪ ಅಂತಂದ್ರ ಪ್ರಥಮ ಬಾರಿಗೆ ಸೋಷಿಯಲ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಅನ್ನ ನಾವು ಜಿಜ್ಞಾಸ ಟೀಮ್ ವತಿಯಿಂದ ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ ಸ್ನೇಹಿತರೆ. ಸೊ ಹಾಗಾದ್ರ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಏನನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಟಾರ್ಗೆಟ್ 30ಯಲ್ಲಿ ಏನನ್ನ ನಾವು ಡಿಸ್ಕಸ್ ಮಾಡ್ತಿದ್ದೀವಿ, ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಮೋಸ್ಟ್ ರಿಪೀಟೆಡ್ ಅಂಡ್ ಮೋಸ್ಟ್ accepted questions, and the second thing is many questions with a different topic but only one solution we are going to discuss that, and map and location we are going to discussing. These three topics we are discussing in this target 30. ಗೊತ್ತಾಯ್ತಾ ಮಕ್ಕಳೇ? ಟಾರ್ಗೆಟ್ 30ಯಲ್ಲಿ ಈ ಮೂರು ವಿಚಾರಗಳನ್ನ ನಾವು ನೋಡ್ತಾ ಹೋಗ್ತಿದ್ದೇವೆ ಸ್ನೇಹಿತರೆ. ಸೊ ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಮೋಸ್ಟ್ ರಿಪೀಟೆಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ ಸ್ನೇಹಿತರೆ, ಅಂದ್ರೆ SSLC ಪರೀಕ್ಷೆಯಲ್ಲಿ ಈ ಹಿಂದೆ ಯಾವ ಯಾವ ಪ್ರಶ್ನೆಗಳನ್ನ ಯಥೇಚ್ಛವಾಗಿ ಅಂದ್ರೆ ಬಹಳಷ್ಟು ಯಾವ ಪ್ರಶ್ನೆಗಳನ್ನ ಕೇಳಿದಾನ, ಹಾಗಾದ್ರ ನಮ್ಮ ಒಂದು ಬುಕ್ ನಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಸರ್? ಸೊ ಅದನ್ನ ನಾವು ಇವತ್ತ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಹಾಗಾದ್ರ ಫಸ್ಟ್ ಗೆ ಬರತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ 1857 ವಾರ್. ಸರ್ ಯಾಕ್ರಿ ಇದನ್ನ ಮೊದ್ಲಿಗೆ ತಗೊಂಡಿದ್ದೀರಿ? ಪಾರ್ಟ್ 2 ಲೆಸನ್. ಸೊ ಪಾರ್ಟ್ 2 ಲೆಸನ್ ಯಾಕಪ್ಪ ಮೊದಲು ತಗೊಂಡಿನಿ ಅಂತಂದ್ರೆ ನಿಮ್ಗ ಬಹಳಷ್ಟು ಈಸಿ, ಹೌದಾ? ಸೊ ಈಸಿ ಕಾನ್ಸೆಪ್ಟ್ ಅನ್ನ ಅಂದ್ರೆ ಸರಳತೆಯಿಂದ ಕಠಿಣತೆಗಳಿಗೆ ಹೋಗೋಣ ಸ್ನೇಹಿತರೆ. ಸೊ 1857 ವಾರ್ ಅಂದ್ರೆ ಸೊ 1-2 ಸೆಕೆಂಡ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಕ್ವಿಕ್ ಆಗಿ ಈ ಒಂದು ಟಾಪಿಕ್ ಅನ್ನ ಗ್ಲಾನ್ಸ್ ಮಾಡ್ತಿದ್ದೀನಿ ಸ್ನೇಹಿತರೆ. 1857 ವಾರ್ ಅಂತಂದ್ರ ಸೊ ನಿಮ್ಗೆ ಗೊತ್ತೈತಿ, ದಿಸ್ 1857 ವಾರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ first war of Indian independence by the Indian historians. Okay, then this same thing the British historians, okay, British ಏನಂತ ಕರೆದ್ರಪ್ಪ ಅಂತಂದ್ರೆ ಸಿಪಾಯಿ ದಂಗೆ, ಸಿಪಾಯಿ ಮೌಂಟೇನಿಟಿ ಅಂತ ಕರೆದ್ರು ಸ್ನೇಹಿತರೆ. ಸೊ ಹಾಗಾದ್ರೆ ಈ ಒಂದು 1857 ವಾರ್ ನಡಿಲಿಕ್ಕೆ, ಹೌದಾ, ವಾರ್ ನಡಿಲಿಕ್ಕೆ ನಿಮ್ಗೆ ಗೊತ್ತಿದೆ. ಸೊ ಏನೇನು ಕಾರಣಗಳು, ವಾಟ್ ಆರ್ ದ ಕಾಸಸ್ ಟು ಹೆಲ್ಡ್ ದಿಸ್ 1857 ವಾರ್? ಓಕೆ, ಸೊ political causes, economic causes, so military causes and the immediate causes. Is it right? So ಇಷ್ಟು causes ಗಳು ಇದಾವ ಸ್ನೇಹಿತರೆ. ಸೊ ಹಾಗಾದ್ರೆ ಈ ಒಂದು 1857 ವಾರ್ ಯಾವಾಗ 1857 ವಾರ್ ಅಂತ ಹೇಳ್ತಿದೀವಿ, ಅವಾಗ ನಮ್ಗ ಮೊದಲನೇದಾಗಿ ನೆನಪಿ ಬರೋರೆ ಯಾರಪ್ಪ ಅಂತಂದ್ರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ತ್ಯಾತ್ಯಾ ಟೋಪೆ ಸ್ನೇಹಿತರೆ. ಸೊ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ನಿಮ್ಗಾಗಿ, ಹೌದಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರನ್ನ ಬ್ರಿಟಿಷ್ ಇತಿಹಾಸಕಾರರೇ ಹೇಳ್ತಿದಾರ ಏನಪ್ಪಾ ಅಂತಂದ್ರ ಅಪ್ರತಿಮ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿ ಅಂತ ಹೇಳ್ತಿದಾರ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ತ್ಯಾತ್ಯಾ ಟೋಪೆ ತನ್ನ ಒಂದು ಸಾಮ್ರಾಜ್ಯದಲ್ಲಿ ಸೋತಿರ್ಬೋದು, ಆದ್ರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜೊತೆಗೆ ಸೇರ್ಕೊಂಡು ಆ ಒಂದು ಬ್ರಿಟಿಷರನ್ನ ಹೊಡೆದು ಓಡಿಸಿದಾರ ಸ್ನೇಹಿತರೆ. ಸೊ ಹಾಗಾದ್ರ ಸೊ ಇಲ್ಲಿ ನಮಗ್ ಬರ್ತಕ್ಕಂಥದ್ದೇ ನೆಕ್ಸ್ಟ್ ಯಾರಪ್ಪ ಅಂತಂದ್ರ ಸೊ ಇತಿಹಾಸದಲ್ಲಿ ನಾವು ಎಂದೆಂದೂ ಮರೆಯತಕ್ಕಂತಹ ಒಬ್ಬ ಆ ಒಂದು ಹೋರಾಟದ ಕಿಚ್ಚನ್ನ ಅಂದ್ರ
ನಾವು ಸಹಿತ ಬ್ರಿಟಿಷರಿಗೆ ಹೊಡಿಬಹುದು. ನೋಡ್ರಿ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೆ ಆ ಪೊಲಿಟಿಕಲ್ ಕಾಸಸ್ ಒಳಗೆ ಏನಾಯ್ತು ಅಂತಂದೇಳಿ, ಹೌದಾ. ಸೊ ಎಕನಾಮಿಕ್ ಕಾಸಸ್ ಒಳಗೆ ಏನಾಯ್ತು, ಮಿಲಿಟರಿ ಕಾಸಸ್ ಒಳಗೆ ಏನಾಯ್ತು, ಇಮಿಡಿಯೇಟ್ ಕಾಸಸ್ ಒಳಗೆ ಏನಾಯ್ತು. ಇಮಿಡಿಯೇಟ್ ಕಾಸಸ್ ಅಲ್ಲಿ ಏನ್ ಮಾಡ್ತಿದಾರ ಸ್ನೇಹಿತರೆ, ರಾಯಲ್ ಎನ್ಫೀಲ್ಡ್ ಗನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾರ. ರಾಯಲ್ ಎನ್ಫೀಲ್ಡ್ ಗನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಆ ಒಂದು ಗನ್ನಿಗೆ ಏನ್ ಮಾಡಿದಾರಪ್ಪ ಅಂತಂದ್ರ ಆ ಒಂದು ದನದ ಮತ್ತು ಹಂದಿಯ ಮಾಂಸಗಳನ್ನ ಸವರಿದಾರ ಸ್ನೇಹಿತರೆ, ಹೌದಾ. ಸೊ ದನದ ಮತ್ತು ಹಂದಿ ಮಾಂಸವನ್ನ ಸವರಿದಾಗ, ಹೌದಾ. ಸೊ ನಮ್ಮ ಒಂದು ಭಾರತೀಯರು ಅಂದ್ರ ಭಾರತೀಯ ಸೈನಿಕರು ಏನಾಗಿದ್ರಪ್ಪ ಅಂತಂದ್ರ ಎರಡು ತರನಾಗಿದ್ರು ಅಲ್ಲಿ, ಹೌದಾ. ಸೊ ನಮ್ಮ ಒಂದು ಹಿಂದೂ ಸೈನಿಕರು ಮತ್ತು ಮುಸಲ್ಮಾನ್ ಸೈನಿಕರು. ಹಿಂದೂ ಸೈನಿಕರಿಗೆ ಏನಾಗಿತ್ತಪ್ಪ ಅಂತಂದ್ರ ಆ ಒಂದು ದನದ ಮಾಂಸವನ್ನ ಹಚ್ಚಿದ್ರಲ್ಲ ಅವ್ರು. ಸೊ ಆ ಒಂದು ದನವನ್ನ, ಗೋವನ್ನ ನಾವು ಗೋ ಮಾತೆ ಅಂತಂದೇಳಿ ನಮ್ಮ ಮನೆಯೊಳಗಿಟ್ಟು ಪೂಜೆ ಮಾಡ್ತಿದ್ದೀವಿ ಸ್ನೇಹಿತರೆ, ಹೌದಾ. ಸೊ ಆದ್ರೆ ನಮ್ಮ ಮುಸಲ್ಮಾನ ಸ್ನೇಹಿತರು ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಹಂದಿಯನ್ನ ಬಹಿಷ್ಕರಿಸಿದ್ರ. ಬೈಕಾಟ್ ದ ಮುಸ್ಲಿಮ್ಸ್ ಹ್ಯಾಸ್ ಟು ಬೈಕಾಟ್ ದ ಫಿಗ್ಸ್, ಹೌದಾ. ಸಾರಿ, ಬೈಕಾಟ್ ಅಲ್ಲ, ಪ್ರೋಹಿಬಿಟೆಡ್ ಅಂದ್ರೆ ನಿಷೇಧ ಮಾಡಿದಾರ ಅವರು, ಹಂದಿಯನ್ನ ನಿಷೇಧ ಮಾಡಿದ್ದಾರ, ಹೌದ್ರಿ. ಸೊ ಹಾಗಾದ್ರ ಆ ಒಂದು ಸ್ವತಂತ್ರದ ಕಿಚ್ಚನ್ನ, ಹೌದಾ, ನಾವು ಸಹಿತ ಬ್ರಿಟಿಷರಿಗೆ ಹೊಡಿಬಹುದು ಅಂತಕ್ಕಂಥದನ್ನ ತೋರಿಸ್ಕೊಟ್ಟವ್ರೆ ಯಾರಪ್ಪ ಅಂತಂದ್ರ ಮಂಗಲ್ ಪಾಂಡೆಯವರು, ಹೌದಾ. ಸೊ ಆ ಒಂದು ರಾಯಲ್ ಎನ್ಫೀಲ್ಡ್ ಗನ್ ಅನ್ನ ಅವರು ನಾನು ಇದನ್ನ ಉಪಯೋಗ ಮಾಡಂಗಿಲ್ಲ ಅಂತಂದು ಹೇಳಿದಾಗ, ಸೊ ಬ್ರಿಟಿಷರು ಅವರನ್ನ ಅಪೋಸ್ ಮಾಡ್ತಾರ ಸ್ನೇಹಿತರೆ. ಬ್ರಿಟಿಷರು ಅವರನ್ನ ಅಪೋಸ್ ಮಾಡಿದಾಗ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರ ಬ್ರಿಟಿಷರಿಗೆ ಢಗಾನೆ ಆ ಒಂದು ಬಂದೂಕಿನಿಂದ ಹೊಡೆದು ಆ ಬ್ರಿಟಿಷ್ ಆಫೀಸರ್ನ ಅವರು ಕೊಲ್ತಾರೆ ಸ್ನೇಹಿತರೆ. ಆಗ ಈ ಒಂದು ರೂಮರ್, ಮಂಗಲ್ ಪಾಂಡೆ ಅವರು ಬ್ರಿಟಿಷರ್ನ ಕೊಂದ್ರು ಅಂತಕ್ಕಂಥ ರೂಮರ್ ಏನ್ ಮಾಡ್ತೈತಪ್ಪ ಅಂತಂದ್ರ ಇಡೀ ಭಾರತದಾದ್ಯಂತ ಇದು ಸ್ಪ್ರೆಡ್ ಆಗತ್ತ ಸ್ನೇಹಿತರೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರ ಈ ಒಂದು 1857 ವಾರ್ಗೆ ಅಂದ್ರೆ ನಮಗ್ ಮೊದಲನೇದಾಗಿ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂತಂದ್ರ ನಾವು ಸಹಿತ ಬ್ರಿಟಿಷರ್ನ ಹೊಡಿಬಹುದು ಅಂತಕ್ಕಂಥ ವಿಚಾರ ನಮ್ಗ ಸ್ಪಷ್ಟವಾಗಿ ಗೊತ್ತಾಗತ್ತ ಸ್ನೇಹಿತರೆ. ಸೊ ಹಾಗಾದ್ರ ಆ ಒಂದು ಯುದ್ಧ ಯಾವ ರೀತಿಯಾಗಿ ನಡೀತು 1857 ವಾರ್ ಅಂತಕ್ಕಂಥದಕ್ಕೆ ನಾನು ಒಂದೆರಡು ಆ ಒಂದು ಪಿಕ್ಚರ್ಗಳನ್ನ ಹಾಕಿದ್ದೀನಿ ಸ್ನೇಹಿತರೆ. ಯಾಕಪ್ಪ ಅಂತಂದ್ರ ಈ ಪಿಕ್ಚರ್ಗಳನ್ನ ನೋಡಿದ್ರಿ ಅಂತ ನೀವು ಯಾವತ್ತೂ ಮರೆಯಂಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ, ಹೌದಾ. ಸೊ ಅದೇ ರೀತಿಯಾಗಿ ಇವತ್ತಿನ ಒಂದು ಟಾಪಿಕ್ ಮೋಸ್ಟ್ ರಿಪೀಟೆಡ್ ಅಂಡ್ ಮೋಸ್ಟ್ accepted questions in there, the history part 3 marks and 4 marks questions. Okay, so the first question is what were the effects or result of the revolt of 1857? So 1857 ವಾರದ ಏನ್ ಪರಿಣಾಮಗಳಾಗಿದಾವ ಸ್ನೇಹಿತರೆ, ಹೌದಾ. ಬಹಳಷ್ಟು ಮಕ್ಕಳು ಇಲ್ಲಿ ಏನ್ ಮಾಡ್ತಿದಾರಪ್ಪ ಅಂತಂದ್ರ ಒಂದೇ ಕ್ವಶನ್, ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಈ ಕ್ವಶನ್ ಏನ್ ಮಾಡ್ತಾನೆ ನಾನು ಸ್ನೇಹಿತರೆ ಅಂತಂದ್ರ ವಾಟ್ ವೇರ್ ದ ಎಫೆಕ್ಟ್ಸ್ ಆಫ್ 1857 ರಿವೋಲ್ಟ್ ಅಂತ ಕೇಳ್ತದ. ಸೊ ಹಂಗೆ ಕೇಳಿದಾಗ ಎಫೆಕ್ಟ್ ಅಂತ ಕೇಳಿದಾಗ ನೀವೇನ್ ಮಾಡ್ತಿದ್ರಿ, ಸರ್ ಇವ್ ರಿಸಲ್ಟ್ ಹೌದಾ ಅಲ್ಲೋ, ಬಹಳಷ್ಟು ದಿನ ಕನ್ಫ್ಯೂಸ್ ಆಗ್ತಿದ್ರಿ. ಸೊ ಈ ಎಫೆಕ್ಟ್ ಮತ್ತು ರಿಸಲ್ಟ್ ಅಂತಕ್ಕಂಥದ್ದು ಎರಡು ಒಂದೇ ಸ್ನೇಹಿತರೆ ಇದು, ಹೌದಾ. ಸೊ ಹಾಗಾದ್ರೆ 1857 ವಾರ್ ನಿಮ್ಗೆ ಗೊತ್ತಿದೆ, ಕಾಸಸ್ಗಳು ಗೊತ್ತಿದಾವು, ಹೌದಾ. ಯಾವ ಕಾರಣಕ್ಕಾಗಿ ಆ ಒಂದು 1857 ವಾರ್ ನಡೀತೆ ಅನ್ನೋದು ಗೊತ್ತಿದೆ. ಸೊ ಹಾಗಾದ್ರೆ 1857 ವಾರ ಯಾವ ಕಾರಣಕ್ಕಾಗಿ ನಡೀತು ಅಂತ ಗೊತ್ತಾದ್ರ, ಸೊ ಹಾಗಾದ್ರೆ ಅದ್ರ ಎಫೆಕ್ಟ್ ಏನಾಯ್ತು, ಹೌದಾ. ಅದ್ರ ಎಫೆಕ್ಟ್ ಏನಾಯ್ತಪ್ಪ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ರೂಲಿಂಗ್ ಎಂಡ್ ಆಯ್ತು, ಹೌದಾ. 1600 CE ಒಳಗ ಬ್ರಿಟಿಷ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿನ ಭಾರತದೊಳಗ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ 1857 ವಾರಿಂದ ಏನಾಯ್ತಪ್ಪ ಅಂತಂದ್ರ ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರೂಲಿಂಗ್ ಎಂಡ್ ಆಗತ್ತ ಸ್ನೇಹಿತರೆ. ಜೊತೆಗೆ ಏನಾಗ್ತೈತಪ್ಪ ಅಂತಂದ್ರ ಆ ಲಾಲ್ ಡಾಲ್ ಹೌಸಿ ಇಂಟ್ರೊಡ್ಯೂಸ್ ಮಾಡಿರತಕ್ಕಂತಹ ಡಾಕ್ಟರಿನ್ ಆಫ್ ಲ್ಯಾಂಪ್ ಪಾಲಿಸಿ, ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ಒಂದು ನೀತಿ ಏನಿದೆಯಲ್ಲ, ಆ ನೀತಿಯನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ವಿಡ್ರಾ ಮಾಡ್ತಿದಾರ ಸ್ನೇಹಿತರೆ. ಅಂದ್ರೆ ಬ್ರಿಟನ್ ರಾಣಿಯ ಒಂದು ಆಡಳಿತ ಇಲ್ಲಿ ಸ್ಟಾರ್ಟ್ ಆಗತ್ತ. ಬ್ರಿಟನ್ ರಾಣಿಯ ಆಡಳಿತ ಸ್ಟಾರ್ಟ್ ಆದಾಗ ಆ ಒಂದು ಏನ್ ಮಾಡ್ತಿದಾರ ಅವರು, ಆ ಡಾಕ್ಟರಿನ್ ಆಫ್ ಲ್ಯಾಂಪ್ ಪಾಲಿಸಿನ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಪದ್ಧತಿಯನ್ನ ವಾಪಸ್ ತಗೋತಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಬ್ರಿಟಿಷ್ ಗೌರ್ಮೆಂಟ್ ಬದಲಾಗಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಬ್ರಿಟಿಷ್ ಗವರ್ನರ್ಸ್ ಗಳು ಸ್ಟಾರ್ಟ್ ಆಗ್ತಿದಾರ ಸ್ನೇಹಿತರೆ. ಓಕೆ, ಸೊ ಅಂಡ್ ದೇ ಆರ್ ಟೆಲ್ಲಿಂಗ್ ದಟ್ ನೋ ಇಂಟರ್ಫಿಯರ್ ಇನ್ ದ ರಿಲಿಜಿಯಸ್ ಮ್ಯಾಟರ್. ನಾವು ನಿಮ್ಮ ಧಾರ್ಮಿಕವಾದಂತ ಒಂದು ಧಾರ್ಮಿಕತೆಯ ಒಳಗೆ ನಾವು ಇಂಟರ್ಫಿಯರ್ ಆಗಂಗಿಲ್ಲ ಅಂತಂದು ಹೇಳಿದ್ರಿ ಸ್ನೇಹಿತರೆ. ದೀಸ್ ಆರ್ ದ 6 ಪಾಯಿಂಟ್ ಆರ್ ವೆರಿ ಇಂಪಾರ್ಟೆಂಟ್
ಟು ದ ಎನ್ಯುವಲ್ ಎಕ್ಸಾಮ್. ಸೊ ಆ ಕಾರಣಕ್ಕೆ ಮಕ್ಕಳೇ, ಸೊ ಈ ಒಂದು 6 ಪಾಯಿಂಟ್ಗಳು ನಿಮ್ಗೇನಾದ್ರೂ ಈಸಿ ಅನ್ಸಿದ್ರೆ ಓಕೆ. ಸೊ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಮಕ್ಕಳು ಏನ್ ಕೇಳ್ತಿದ್ರ ಅಂತಂದ್ರೆ ಸರ್ ಟೆಕ್ಸ್ಟ್ ಬುಕ್ ಅಲ್ಲಿ ಆನ್ಸರ್ಸ್ಗಳು ಬಹಳ ಲೆಂದಿ ಇದಾವ ಅಂತ ಕೇಳ್ತಿದ್ರಿ, ಹೌದಲ್ಲ. ಸೊ ಹಾಗಾದ್ರೆ ನೀವೇನ್ ಮಾಡ್ರಿಪ್ಪ ಅಂದ್ರೆ ಈ 6 ಪಾಯಿಂಟ್ಗಳು ನಿಮ್ಗೆ ಇಷ್ಟ ಆದ್ವು ಅಂತಂದ್ರ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅದೇ ರೀತಿಯಾಗಿ ನಿಮ್ಗೆ ಬಹಳ ಇಷ್ಟ ಆದ್ವು ಅಂತಂದ್ರ ಇದನ್ನ ಪಾಸ್ ಮಾಡಿ ಈ ಒಂದು ಪಾಯಿಂಟ್ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಸೆಕೆಂಡ್ ಕ್ವಶನ್ ಬಹಳ ಈಸಿ ಇದ್ರಿ. ಸೆಕೆಂಡ್ ಕ್ವಶನ್, ಲಿಸ್ಟ್ ಔಟ್ ದ ರೀಸನ್ಸ್ ದಟ್ ಲೀಡ್ ಟು ದ ಫೇಲ್ಯೂರ್ ಆಫ್ ದ ಮೌಂಟೇನಿ. ಓಕೆ, ಲಿಸನ್ ಸ್ಟೂಡೆಂಟ್ಸ್, ಎಷ್ಟು ಈಸಿ ಇದೆ ನೋಡ್ರಿ ಅದು ಕ್ವಶನ್. ಲಿಸ್ಟ್ ಔಟ್ ದ ರೀಸನ್ಸ್ ದಟ್ ಲೀಡ್ ಟು ದ ಫೇಲ್ಯೂರ್ ಆಫ್ ದ ಮೌಂಟೇನಿ. ಓಕೆ, ಸೊ ಹಾಗಾದ್ರೆ ಇದನ್ನ ಕನ್ನಡದಲ್ಲಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಅಂದ್ರೆ ಈ ಒಂದು ಮೌಂಟೇನ್ 1857 ವಾರ್ ಯಾಕೆ ಫೇಲ್ಯೂರ್ ಆಯ್ತು ನಮ್ಗೆ ಗೊತ್ತಿದೆ, ಇದು ಸಕ್ಸಸ್ ಆಗ್ಲಿಲ್ಲ ಸ್ನೇಹಿತರೆ, ಹೌದಾ. 1857 ವಾರ್ ಏನಾದ್ರೂ ಸಕ್ಸಸ್ ಆಗಿದ್ರೆ ಏನಾಗ್ತಿತ್ತು, 1857 ಅಲ್ಲೇ ನಮ್ಗೆ ಏನಾಗತ್ತಿತ್ತು, ಇಂಡಿಪೆಂಡೆನ್ಸ್ ಸಿಗ್ತಿತ್ತು ಸ್ನೇಹಿತರೆ, ಹೌದಾ. ಸೊ ಆದ್ರೆ ಅದೇನಾಯ್ತಪ್ಪ ಅಂತಂದ್ರೆ ಫೇಲ್ಯೂರ್ ಆಯ್ತು, ಹೌದಾ. ಹಾಗಾದ್ರೆ ಯಾಕೆ ಫೇಲ್ಯೂರ್ ಆಯ್ತು, ಯಾಕೆ ಫೇಲ್ಯೂರ್ ಆಯ್ತಪ್ಪ ಅಂತಂದ್ರೆ ದ ಫಸ್ಟ್ ಥಿಂಗ್ ಲ್ಯಾಕ್ ಆಫ್ ಯುನಿಟಿ. ನಮ್ಮ ಒಂದು ಭಾರತೀಯ ಸೈನಿಕರಲ್ಲಿ ಅವಾಗ ಏನಾಗಿರ್ಲಿಲ್ಲಪ್ಪ ಅಂತಂದ್ರೆ ಯುನಿಟಿ ಇರ್ಲಿಲ್ಲ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಲ್ಯಾಕ್ ಆಫ್ ಪ್ಲಾನಿಂಗಿನ ಅವಶ್ಯಕತೆ ಇತ್ತು ಇಲ್ಲಿ. ಓಕೆ, ಲ್ಯಾಕ್ ಆಫ್ ಆರ್ಗನೈಸೇಷನ್ಸ್ ಅಂದ್ರೆ ಲ್ಯಾಕ್ ಆಫ್ ಯುನಿಟಿ ಸ್ನೇಹಿತರೆ. ಲ್ಯಾಕ್ ಆಫ್ ಯುನಿಟಿ ಅಂದ್ರೆ ಒಗ್ಗಟ್ಟಿನ ಕೊರತೆ. ಲ್ಯಾಕ್ ಆಫ್ ಪ್ಲಾನಿಂಗ್ ಅಂದ್ರೆ ಯೋಜನೆಗಳಿರ್ಲಿಲ್ಲ, ಯೋಜನಾಬದ್ಧವಾಗಿರ್ಲಿಲ್ಲ. ಓಕೆ, ಲ್ಯಾಕ್ ಆಫ್ ಆರ್ಗನೈಸೇಷನ್ಸ್, ಓಕೆ, ಆರ್ಗನೈಸ್ ಮಾಡಿರ್ಲಿಲ್ಲ ಸ್ನೇಹಿತರೆ. ಓಕೆ, and then the lack of common goals. We don't have any common goals on that time. Okay, ಅಂದ್ರೆ ಕಾಮನ್ ಎಲ್ಲರೂ ಸೇರಿ ಒಂದೇ ಗೋಲ್ ಇರಲಿಲ್ಲ ಸ್ನೇಹಿತರೆ, ಹೌದಾ. ಮಿಲಿಟರಿ ಸ್ಟ್ರಾಟಜಿಗಳು ಗೊತ್ತಿರಲಿಲ್ಲ. ಓಕೆ, ಲ್ಯಾಕ್ ಆಫ್ ಮಿಲಿಟರಿ ಸ್ಟ್ರಾಟಜೀಸ್. ಲ್ಯಾಕ್ ಆಫ್ ಸಪೋರ್ಟ್ ಫ್ರಮ್ ದ ಇಂಡಿಯನ್ ರೂಲರ್ಸ್ ಕೆಲವು ಜನ ಏನಾಗಿದ್ರಪ್ಪ ಅಂತಂದ್ರೆ ಬ್ರಿಟಿಷರ ಪರವಾಗಿದ್ರು, ಹೌದಾ. ಸೊ ಹಾಗಾಗಿ ಈ ಒಂದು 1857 ವಾರ್ ಏನಾಯ್ತಪ್ಪ ಅಂತಂದ್ರೆ ಫೇಲ್ಯೂರ್ ಆಯ್ತು ಸ್ನೇಹಿತರೆ, ಹೌದಲ್ವಾ. ಸೊ ಇವು 6 ಪಾಯಿಂಟ್ ಸ್ನೇಹಿತರೆ. ಓಕೆ, ಸೊ ಈ 6 ಪಾಯಿಂಟ್ ಇಷ್ಟ ಅನಿಸ್ತ ಅಂತಂದ್ರೆ ಪಾಸ್ ಮಾಡಿ ಈ ಒಂದು ಉತ್ತರನ ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಕಾಸಸ್ ಫಾರ್ ದ ರಿವೋಲ್ಟ್ ಆಫ್ 1857. ಸರ್ ನೋಡ್ರಿ, ಇದು ಈ ಒಂದು ಕ್ವಶನ್, ಈ ಒಂದು ಪಾಠದಿಂದ ಎಷ್ಟು ಪ್ರಶ್ನೆಗಳಿದಾವ, ಹೌದಾ. ಸೊ ಇದು ಒಂದೇ ಪಾಠ ಕೇವಲ 3 ರಿಂದ 4 ಪೇಜ್ ಇರ್ತಕ್ಕಂಥ ಪಾಠದಲ್ಲಿ ಇಷ್ಟೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ. ಇವನ್ನೆಲ್ಲನೂ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನ. ಓಕೆ, ಸೊ ಎಕ್ಸ್ಪ್ಲೇನ್ ದ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಕಾಸಸ್ ಫಾರ್ ದ ರಿವೋಲ್ಟ್ ಆಫ್ 1857. ಓಕೆ, ಅಂದ್ರೆ ಆ ಒಂದು 1857 ದಂಗೆಗೆ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳನ್ನ ಹೇಳ್ರಿ ಅಂತ ಹೇಳಿದಾನೆ ಸ್ನೇಹಿತರೆ ಇವತ್ತಲ್ಲಿ. ಸೊ ಹಾಗಾದ್ರೆ ರಾಜಕೀಯ ಕಾರಣಗಳು ಏನೇನಿದವು. ಓಕೆ, ರಾಜಕೀಯ ಕಾರಣಗಳಂತಂದ್ರೆ ಸೊ ಡಾಕ್ಟ್ರಿನ್ ಆಫ್ ಲ್ಯಾಂಪ್ ಪಾಲಿಸಿ, ದ ಲಾಲ್ ಡಾಲ್ಹೌಸಿ, ವಾಟ್ ಹಿ ಹ್ಯಾಸ್ ಡಿಡ್, ಹಿ ಹ್ಯಾಸ್ ಟು ಇಂಟ್ರೊಡ್ಯೂಸ್ ದ ಡಾಕ್ಟೋರಿಯನ್ ಆಫ್ ಲ್ಯಾಂಪ್ ಪಾಲಿಸಿ. ವಿತ್ ದಿಸ್ ವಾಟ್ ವಿಲ್ ಬಿ ಹ್ಯಾಪನ್ಸ್. ಸೊ ಇದು ಒಂದು ಬಹಳ ಕೆಟ್ಟ ಕನ್ನಿಂಗ್ ಪಾಲಿಸಿ ಅಂತ ಹೇಳ್ತಿದ್ದೇವೆ ನಾವು, ಹೌದಾ. ಕನ್ನಿಂಗ್ ಪಾಲಿಸಿ ಸ್ನೇಹಿತರೆ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಅವನಿಗೆ ಗೊತ್ತಿತ್ತು ಇಂಡಿಯಾದೊಳಗೆ ಬಂದ, ಇಂಡಿಯಾದ ಒಂದು ರಾಜ್ಯಗಳನ್ನ ನೋಡಿದ, ರಾಜ್ಯಗಳಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಅವರಿಗೆ ಸ್ವಂತ ಮಕ್ಕಳ ಕೊರತೆ ಇತ್ತು ಸ್ನೇಹಿತರೆ. ಸೊ ಹಾಗಾಗಿ ಅವ್ ಏನ್ ಮಾಡಿದಪ್ಪ ಅಂತಂದ್ರ ಈ ಒಂದು ಡಾಕ್ಟ್ರಿನ್ ಆಫ್ ಲ್ಯಾಂಪ್ ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡಿದ. ಇದರಿಂದ ಏನಾಗ್ತಂತಂದ್ರ ಹಲವಾರು ಭಾರತೀಯ ರಾಜರುಗಳು ತಮ್ಮ ರಾಜತ್ವವನ್ನೇ ಕಳೆದುಕೊಂಡ್ರು. ಮೆನಿ ಇಂಡಿಯನ್ ಕಿಂಗ್ಸ್ ದೇ ವೇರ್ ಲಾಸ್ಟ್ ದೇರ್ ಕಿಂಗ್ಡಮ್ಸ್. ಆಲ್ರೆಡಿ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್. ಓಕೆ, ಇಂಡಿಯನ್ ಕಿಂಗ್ಸ್ ಹ್ಯಾಡ್ ಟು ಲಾಸ್ಟ್ ದೇರ್ ಕಿಂಗ್ಡಮ್. ಓಕೆ, and then with the doctrine of lamp policy, okay, Satara, Jaipur, Jhansi, Udaipur, they came under the British rule. Okay, and the Lal Dalhousie, he has to abolish the kingship of Tanjavuru. Okay, and Carnatic Nawabs, okay, Nawabas ruling will be started here. Okay, and dethrone the Mughal kings. Okay, these are the
some points, dear students, and one more last point, that is the soldiers became unemployed. ಓಕೆ, ಅಲ್ಲಿರ್ತಕ್ಕಂಥ ಸೋಲ್ಜರ್ಸ್ ಏನಾದ್ರಪ್ಪ ಅಂತಂದ್ರೆ ಅನ್ಎಂಪ್ಲಾಯ್ ಆದ್ರು. ಇವೆಲ್ಲ ಏನಪ್ಪಾ ಅಂತಂದ್ರೆ ಇವು ಪೊಲಿಟಿಕಲ್ ಕಾಸಸ್. ಅಂಡ್ ನಾವು ಕಮಿಂಗ್ ಟು ದ ಎಕನಾಮಿಕ್ ಕಾಸಸ್. ಎಕನಾಮಿಕ್ ಕಾಸಸ್ ಅಂತಂದ್ರೆ ಇಂಡಿಯನ್ ಇಂಡಸ್ಟ್ರೀಸ್ ರೇನ್ಡ್. ಓಕೆ, ಅಂದ್ರೆ ಇಂಡಿಯನ್ ಇಂಡಸ್ಟ್ರೀಸ್ಗಳು ಏನಾದಪ್ಪ ಅಂತಂದ್ರೆ ದೇ ವೇರ್ ಸಫರ್ಡ್ ಅ ಲಾಟ್. ಹೌದಾ, ಅಂದ್ರ ಭಾರತದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು ಅವು ಏನಾದಪ್ಪ ಅಂದ್ರೆ ಕ್ಷೀಣಿಸ್ತಾ ಹೋದ್ವು ಸ್ನೇಹಿತರೆ. ಓಕೆ, ಯಾಕಪ್ಪ ಅಂತಂದ್ರೆ ಬ್ರಿಟಿಷರು ಏನ್ ಮಾಡ್ತಿದ್ರು ಇಲ್ಲಿ, ಅಲ್ಲಿಂದ ಯುರೋಪ್ನಿಂದ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ಒಂದು ಗೂಡ್ಸ್ ಗಳನ್ನ ತಗೊಂಡ್ ಬರ್ತಿದ್ರು ಸ್ನೇಹಿತರೆ. ಹೌದಾ, ಆ ಒಂದು ಗೂಡ್ಸ್ ಗಳನ್ನ ತಗೊಂಡ್ ಬಂದು ಅವನ್ ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಬಹಳ ಚೀಪ್ ರೇಟ್ಗೆ ಮಾರಾವಂತಿದ್ರು. ಸೊ ಹಾಗಾಗಿ ನಮ್ಮ ಇಂಡಸ್ಟ್ರೀಸ್ ಗಳು ಏನಾದಪ್ಪ ಅಂತಂದ್ರೆ ಇಲ್ಲಿ ಕ್ಲೋಸ್ ಆಗಕ್ ಬಂದವು. ಹೌದಾ, ಸೊ ಅದೇ ರೀತಿಯಾಗಿ ನಮ್ಮ ಒಂದು ಉಲ್ಲನ್ ಅಂಡ್ ಕ್ಲಾತ್ ಇಂಡಸ್ಟ್ರೀಸ್ ವೇರ್ ಸಫರ್ಡ್ ಅ ಲಾಸ್. ಓಕೆ, ಅಂಡ್ ಆರ್ಟಿಸಿಯನ್ಸ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಓಕೆ, ಹ್ಯಾಂಡಿಕ್ರಾಫ್ಟ್ಸ್ ಅಂತಂದ್ರೆ ಸ್ನೇಹಿತರೆ ಕರಕುಶಲ ಕಾರ್ಮಿಕರು. ಕರಕುಶಲ ಕಾರ್ಮಿಕರು ಅಂತಂದ್ರೆ ಆ ಒಂದು ಬುಟ್ಟೆಯನ್ನ ಹೆಣಿತಕ್ಕಂಥವ್ರು. ಹೌದಾ, ಅವರೆಲ್ಲ ಏನಾದ್ರಪ್ಪ ಅಂತಂದ್ರ ಅವರು ದೇವೇರ್ ಬಿಕಮ್ ಫೈನಾನ್ಸಿಯಲಿ ವೀಕ್. ಅಂದ್ರೆ ಹಣಕಾಸಿನಿಂದ ಅವ್ರು ಏನಾದ್ರಪ್ಪ ಅಂದ್ರ ಬಹಳಷ್ಟು ವೀಕ್ ಆಕ್ಯಂತ ಹೋದ್ರು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಫಾರ್ಮರ್ಸ್ ವೇರ್ ಎಕ್ಸ್ಪ್ಲಾಯ್ಟೆಡ್ ಅಂತಂದ್ರೆ ಬ್ರಿಟಿಷ್ ಏನು ಆ ಒಂದು ವಾಣಿಜ್ಯ ಬೆಳೆಗಳನ್ನ ಹೇಳಿದ್ರು, ಆ ಒಂದು ವಾಣಿಜ್ಯ ಬೆಳೆಗಳನ್ನೇ ನಾವು ಬೆಳಿಬೇಕಾಯಿತು ಸ್ನೇಹಿತರೆ. ಸೊ ಇನಾಮ್ ಲ್ಯಾಂಡ್ಸ್ ವೇರ್ ವಿಡ್ರಾನ್. ಓಕೆ, ದೀಸ್ ಆರ್ ದ ಸಮ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಟು ದ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಕಾಸಸ್ ಆಫ್ 1857 ವಾರ್. ಓಕೆ ಸ್ನೇಹಿತರೆ, ಸೊ ನಿಮ್ಗೆ ಇಷ್ಟ ಅನಿಸ್ತು ಅಂತಂದ್ರೆ ಪಾಸ್ ಮಾಡಿ ಆ ಒಂದು ಪಾಯಿಂಟ್ಗಳನ್ನ ಬರೆದುಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಲಾಸ್ಟ್ ಕ್ವಶನ್ ಫ್ರಮ್ ದಿಸ್ ಲೆಸನ್. ಓಕೆ, ದಟ್ ಈಸ್ ದ ಕಂಡೀಷನ್ಸ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಇನ್ ಬ್ರಿಟಿಷ್ ಆರ್ಮಿ ವೇರ್ ಪೆಂಥೆಟಿಕ್, ಜಸ್ಟಿಫೈ. ಓಕೆ, ಸೊ ಇದೊಂಚೂರು ಅಪ್ಲೈಡ್ ಕ್ವಶನ್ ಇದ್ದಂಗಿದೆ ಸ್ನೇಹಿತರೆ. ಸೊ ಏನಿಲ್ಲ, ಬಹಳ ಈಸಿ ಐತಿ. ಸೊ ಇಂಡಿಯನ್ ಸೋಲ್ಜರ್ಸ್ ಬ್ರಿಟಿಷ್ ಆರ್ಮಿ ಒಳಗ ಅಂದ್ರ ಭಾರತೀಯ ಸೈನಿಕರು ಏನಿದ್ರಲ್ಲ ಸ್ನೇಹಿತರೆ, ಆ ಭಾರತೀಯ ಸೈನಿಕರದು ಬ್ರಿಟಿಷರ ಒಂದು ಆರ್ಮಿ ಒಳಗ ಕಂಡೀಷನ್ ಬಹಳ ಸರಿ ಇರ್ಲಿಲ್ಲ ಸ್ನೇಹಿತರೆ. ಹೌದಾ, ಹಾಗಾದ್ರೆ ಏನಾಗಿತ್ತು ಅಲ್ಲಿ? ಹೌದಾ, ಏನಾಗಿತ್ತಪ್ಪ ಅಂತಂದ್ರೆ ಸೋಲ್ಜರ್ಸ್ ವೇರ್ ಲೆಸ್ ಪೇಡ್ ಅಂತಂದ್ರೆ, ಸೊ ಸೋಲ್ಜರ್ಸ್ಗೆ ಸ್ಯಾಲರಿ ಇದೆಯಲ್ಲ, ಸ್ಯಾಲರಿಯನ್ನ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಬಹಳ ಕಡಿಮೆಯನ್ನ ಸ್ಯಾಲರಿಯನ್ನ ಕೊಡ್ತಿದ್ರು. ಓಕೆ, ಅಂಡ್ ದೇ ವಿಲ್ ನಾಟ್ ಗಿವ್ ಎನಿ ಪ್ರಮೋಷನ್ ಟು ದ ಇಂಡಿಯನ್ಸ್. ಓಕೆ, ನೋ ಪ್ರಮೋಷನ್ ಟು ಇಂಡಿಯನ್ಸ್ ಯಾವುದೇ ರೀತಿಯಾದ ಪ್ರಮೋಷನ್ ಕೊಡ್ತಿದ್ದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಪ್ರಮೋಷನ್ ವಾಸ್ ಗಿವನ್ ಟು ವೈಟ್ನರಿಗೆ ಮಾತ್ರ ಆ ಒಂದು ಪ್ರಮೋಷನ್ ಗಳನ್ನ ಕೊಡ್ತಿದ್ರು ಸ್ನೇಹಿತರೆ. ಅದೇ ರೀತಿಯಾಗಿ ಇಂಡಿಯನ್ ಸೋಲ್ಜರ್ಸ್ ವೇರ್ ಡಿಸ್ಕ್ರಿಮಿನೇಷನ್. ಓಕೆ, ಇಂಡಿಯನ್ ಸೋಲ್ಜರ್ಸ್ ಏನ್ ಮಾಡ್ತಿರಪ್ಪ ಅಂತಂದ್ರ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ರು ಸ್ನೇಹಿತರೆ. ಓಕೆ, ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ, ಇದನ್ನ ನಾವು ಲೆಸನ್ ಮಾಡುವಾಗ ಬಹಳ ನೀಟಾಗಿ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಇಂಡಿಯನ್ ಸೋಲ್ಜರ್ಸ್ ಡಿಡ್ ನಾಟ್ ಹ್ಯಾವ್ ಅ ಸ್ಟೇಟಸ್, ಯಾವುದೇ ರೀತಿಯಾದಂತಹ ಸ್ಟೇಟಸ್ ಗಳಿರಲ್ಲ. ಸೋಲ್ಜರ್ಸ್ ವೇರ್ ಫೋರ್ಸ್ ಟು ಕ್ರಾಸ್ ದ ಸಿ. ಓಕೆ, ನಮ್ಮ ಒಂದು ಇಂಡಿಯನ್ ಸೋಲ್ಜರ್ಸ್ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಆ ಒಂದು ಸಿಯನ್ನ ಅಂದ್ರೆ ಸಮುದ್ರವನ್ನ ದಾಟಿ ಹೋಗ್ಲಿಕ್ಕೆ ಹೇಳ್ತಿದ್ರು ಸ್ನೇಹಿತರೆ. ಓಕೆ, ಸೊ ಅದೇ ರೀತಿಯಾಗಿ ಫೋರ್ಸ್ ಟು ಯೂಸ್ ಗ್ರಾಸ್ಡ್ ಕ್ರಾಟೈಸಸ್. ಓಕೆ, ಅಂಡ್ ಸೋಲ್ಜರ್ಸ್ ವೇರ್ ಫನಿಶ್ಡ್. ಸೋಲ್ಜರ್ಸ್ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಪನಿಷ್ಮೆಂಟ್ ಅನ್ನ ಕೊಡ್ತಿದ್ರು ಸ್ನೇಹಿತರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಹೆಸರು ಕೇಳಿದ್ರೆ ನಮ್ಗೇನಪ್ಪಾ ಅಂತಂದ್ರ ಒಂದು ತೇಜಸ್ಸು ಬರ್ತದೆ ಸ್ನೇಹಿತರೆ. ಈ ಹೆಸರನ್ನ ಕೇಳಿದ ತಕ್ಷಣ ಭಾರತೀಯರ ನರ ನಾಡಿಗಳಲ್ಲಿ ರಕ್ತ ಸಂಚಾರವಾದಷ್ಟು ಸ್ಪೀಡ್ ಬರುತ್ತ ಸ್ನೇಹಿತರೆ. ಇವರನ್ನು ನೋಡಿ ಸ್ನೇಹಿತರೆ, ಇವರೇ ಬಾಲ ಗಂಗಾಧರ್ ತಿಲಕ್. ಓಕೆ, ಬಾಲ ಗಂಗಾಧರ್ ತಿಲಕ್. ಸೊ ಇವ್ರು ಏನ್ ಹೇಳ್ತಿದಾರ ಸ್ನೇಹಿತರೆ, ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಗೆಟ್ ಇಟ್ ಇನ್ ಎನಿ ಕಾಸ್ಟ್. ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆಯುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದವ್ರು ಯಾರಪ್ಪ ಅಂತಂದ್ರ ಬಾಲ ಗಂಗಾಧರ್ ತಿಲಕ್. ಹೌದಾ ಸ್ನೇಹಿತರೆ? ಸೊ ಹಾಗಾದ್ರ ಇವ್ರ ಬಗ್ಗೆ ಒಂಚೂರು ನೋಡ್ಕೊಂಡ್ಬಿಡೋಣ. ಓಕೆ, ಡಿಸ್ಕಸ್ ಅಂದ್ರೆ ಇದು ಯಾವ ಲೆಸನ್ ಒಳಗೆ ಬರುತ್ತೆ ಹೇಳ್ರಿ? ನೆಕ್ಸ್ಟ್ ಲೆಸನ್, ಫ್ರೀಡಮ್ ಮೂವ್ಮೆಂಟ್. ಓಕೆ, ಫ್ರೀಡಮ್ ಮೂವ್ಮೆಂಟ್, ದ ರೂಲ್ ಆಫ್ ಬಾಲ್ ಗಂಗಾಧರ್ ತಿಲಕ್ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಒಳಗ ಬಾಲ್ ಗಂಗಾಧರ್ ತಿಲಕ್ ಅವ್ರದ್ದು ಏನ್ ರೂಲ್ ಇದೆ ಅಂದ್ರೆ ಅವ್ರ ಪಾತ್ರ ಏನು ಇಂಡಿಯನ್ ಇಂಡಿಪೆಂಡೆನ್ಸ್ ಒಳಗ? ಸೊ ಅವ್ರದ್ದು ಮೊದಲನೇ ಪಾತ್ರ, ತಿಲಕ್ ವಾಸ್ ರೆಡಾಕಲ್ ಲೀಡರ್.
ಹಿ ವಾಸ್ ಅ ರೆಡಾಕಲ್ ಲೀಡರ್. ಓಕೆ, ಸೊ ರೆಡಾಕಲ್ಸ್ ಅನ್ನತ್ಲೆ ನಿಮ್ಮ ಮನಸ್ಸೊಳಗೆ ಬರೋದು ಲಾಲ್ ಬಾಲ್ ಪಾಲ್ ಅಂಡ್ ಅರವಿಂದೋ ಘೋಷ್. ನಿಮ್ಗೊಂದು 2 ಮಾರ್ಕ್ಸ್ ಈ ಕ್ವಶನ್ ನ ಕೇಳ್ಬೋದು ಸ್ನೇಹಿತರೆ. ಏನ್ ಹೇಳ್ರಿ? ಸೊ ಹೂ ಆರ್ ದ ರೆಡಾಕಲ್ಸ್? ಓಕೆ, ಆರ್ ದ ನೇಮ್ ದ ರೆಡಾಕಲ್ ಲೀಡರ್ಸ್ ಅಂತ ಕೇಳ್ಬೋದು. ಓಕೆ, ಸೊ ಅದನ್ನು ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಫಸ್ಟ್ಲಿ Bal Gangadhar Tilak was the radical leader. He opposed British policies. He opposed the partition of Bengal, and he called for a boycotting of foreign goods. He encouraged Indians to use the local goods. Okay, already ನಾನು ನಿಮ್ಗೆ ಹೇಳಿದೆ. He declared, okay, what he declared: Swaraj is my birthright. I shall get it in any cost. ಅಂದ್ರೆ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು, ನಾನು ಅದನ್ನು ಪಡೆಯುತ್ತೇನೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಹೀಸ್ ಆರ್ಗನೈಸ್ ದ ಗಣೇಶ, ಶಿವಾಜಿ, ದುರ್ಗಾ ಫೆಸ್ಟಿವಲ್ಸ್. ಓಕೆ, ಹಿ ಪಬ್ಲಿಷ್ಡ್ ಕೇಸರಿ ಇನ್ ಮರಾಠಿ ನ್ಯೂಸ್ ಪೇಪರ್. ಓಕೆ, ಅಂಡ್ ಫೈನಲಿ ಹಿ ರೋಡ್ ದ ಗೀತ ರಹಸ್ಯ ಬುಕ್. ಓಕೆ, these are the some points of Bal Gangadhar Tilak. Okay, here you have to write any 8 points, dear students. ಹೌದಾ, ಇಲ್ಲಿ ನೀವು ಯಾವುದಾದ್ರೂ 8 ಪಾಯಿಂಟ್ಗಳನ್ನ ಬರೆದ್ರೆ ಸಾಕು. ಹೌದಾ, ನೋಡಿ ನಿಮ್ಗೆ ಯಾವ ಈಸಿ ಆಗ್ತಾವೋ ಆ 8 ಪಾಯಿಂಟ್ಗಳನ್ನ ನಿಮ್ಮ ಪರೀಕ್ಷೆಯಲ್ಲಿ ಬರೀರಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪ್ಲೇನ್ ದ ರೂಲ್ ಆಫ್ ರೆವಲ್ಯೂಷನರೀಸ್ ಇನ್ ಫ್ರೀಡಮ್ ಮೂಮೆಂಟ್. ಓಕೆ, ಫ್ರೀಡಮ್ ಮೂಮೆಂಟ್ ಒಳಗ ರೆವಲ್ಯೂಷನರೀಸ್ ಅಂತ ಬರ್ತಾರಲ್ಲ ಸ್ನೇಹಿತರೆ. ಈ ಲೆಸನ್ ನಿಮ್ಗೆ ಗೊತ್ತಿದೆ, ಫ್ರೀಡಮ್ ಮೂಮೆಂಟ್ ಲೆಸನ್. ಓಕೆ, ಫ್ರೀಡಮ್ ಮೂಮೆಂಟ್ ಲೆಸನ್ ಇದ್ರೊಳಗ ಮಾಡರೇಟ್ಸ್ ಗಳು ಬರ್ತದ್ರ, ಎಕ್ಸ್ಟ್ರೀಮೇಟ್ಸ್ ಗಳು ಬರ್ತದ್ರ, ರೆಡ್ಯಾಕಲ್ಸ್ ಗಳು ಬರ್ತಾ ಇದಾರ ಸ್ನೇಹಿತರೆ. ಸೊ ಹಾಗಾದ್ರೆ ಮಾಡರೇಟ್ಸ್ ಗಳಂದ್ರೆ ಯಾರ್ಯಾರು? ಓಕೆ, ಮಾಡರೇಟ್ಸ್ ಗಳಂದ್ರೆ ಯಾರ್ಯಾರು ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಪಿಕ್ಚರ್ ಅನ್ನು ಹಾಕಿದ್ದೀನಿ ಸ್ನೇಹಿತರೆ. ಸೊ ನೋಡಿ, ವಿ ಡಿ ಸಾವರ್ಕರ್, ಭಗತ್ ಸಿಂಗ್, ರಾಜ್ಗುರು ಅಂಡ್ ಮೆನಿ ಅದರ್ಸ್ ಆರ್ ದ ರೆಡ್ಯಾಕಲ್ ಲೀಡರ್ಸ್. ಓಕೆ, ನಿಮ್ಗೆ ಯಾವಾಗ ಈ ಪ್ರಶ್ನೆಯನ್ನು ನೋಡ್ತೀರಿ, ಎಕ್ಸ್ಪ್ಲೇನ್ ದ ರೂಲ್ ಆಫ್ ರೆವಲ್ಯೂಷನರೀಸ್ ಇನ್ ಫ್ರೀಡಮ್ ಸ್ಟ್ರಗಲ್ ಅಂದ್ರೆ ರೆವಲ್ಯೂಷನರೀಸ್ ಇದ್ದ ಫ್ರೀಡಮ್ ಸ್ಟ್ರಗಲ್ ಒಳಗ ಏನು ಅಂದ್ರೆ ರೆವಲ್ಯೂಷನರಿ ಅಂತಂದ್ರೆ ಕ್ರಾಂತಿಕಾರಿಗಳು ಅಂತ ಹೇಳ್ತಿದ್ವಲ್ಲ ಕನ್ನಡದೊಳಗೆ. ಕ್ರಾಂತಿಕಾರಿಗಳದ್ದು ಈ ಒಂದು ಫ್ರೀಡಮ್ ಮೂಮೆಂಟ್ ಒಳಗೆ ಏನ್ ಪಾತ್ರ ಐತೆ ಅವ್ರದ್ದು? ಹೌದಾ, ಸೊ ಆ ಪಾತ್ರ ಐತೆ ಅಂದ ತಕ್ಷಣ ನೀವು ಫಸ್ಟ್ ಆನ್ಸರ್ ಏನ್ ಮಾಡ್ರಿ ಅಂತಂದ್ರೆ ಯಾರ್ಯಾರು ರೆಡ್ಯಾಕಲ್ ಲೀಡರ್ಸ್ ಅನ್ನೋದನ್ನ ಬರೀರಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ he dreamed of complete freedom. Okay, they dreamed, revolutionaries, they dreamed complete freedom. in ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ಬೇಕಂತಕ್ಕಂಥದ್ದು ಅವ್ರ ಒಂದು ಡ್ರೀಮ್ ಆಗಿತ್ತು ಸ್ನೇಹಿತರೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಎಂಪ್ಲಾಯ್ಡ್ ವೈಲೆಂಟ್ ಮೆಥಡ್. ಓಕೆ, ಸೊ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ವೈಲೆಂಟ್ ಮೆಥಡ್ಗಳನ್ನ ಅಂದ್ರೆ ನಿಮ್ಗೆ ನೋಡಿದ್ರಿ ಮಾಡರೇಟ್ಸ್ ಗಳನ್ನ. ಓಕೆ, ನೆಕ್ಸ್ಟ್ ಸ್ಲೈಡ್ ಒಳಗೆ ಹಾಕ್ತೀನಿ ನಾನು ನಿಮ್ಗೆ. ಮಾಡರೇಟ್ಸ್ ಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಫೀಸ್ ಮತ್ತೆ ರಿಕ್ವೆಸ್ಟ್ಮೆಂಟ್ ಇಂದ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸ್ವತಂತ್ರವನ್ನ ಕೇಳಿದ್ರ ಬ್ರಿಟಿಷಿಗೆ. ಇವ್ರು ಏನಪ್ಪಾ ಅಂತಂದ್ರೆ ರಕ್ತವನ್ನ ಚೆಲ್ಲಿ ಹೋರಾಡಿ ಬ್ರಿಟಿಷರ ಜೊತೆಗೆ ಹೋರಾಡಿ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆ ಒಂದು ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ಸ್ನೇಹಿತರೆ. ಸೊ ಜೊತೆಗೆ ಸೊ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರ ಸೀಕ್ರೆಟ್ ಆರ್ಗನೈಸೇಷನ್ ಗಳನ್ನ ಮಾಡಿದ್ರು. ಓಕೆ, ಮನಿಯನ್ನ ಕಲೆಕ್ಟ್ ಮಾಡಿದ್ರು, ಪ್ರೊವೈಡೆಡ್ ಅ ಟ್ರೈನಿಂಗ್ ಟು ದ ಯೂತ್ಸ್. ಓಕೆ, ಅಂಡ್ ಯೂಸ್ಡ್ ಬಾಂಬ್ಸ್ ಅಂಡ್ ಗನ್ಸ್. ಓಕೆ, ಸೊ ಫೈನಲಿ some were are arrested. Okay, ಕೆಲವು ಜನ many were arrested, many revolutionaries were arrested. Okay, and many were hanged. Okay, ಬಹಳಷ್ಟು ಜನ ಏನ್ ಮಾಡಿದ್ರಪ್ಪ ಅಂತಂದ್ರ ಹ್ಯಾಂಗ್ ಮಾಡಿ ಕೊಲೆಗಳನ್ನ ಮಾಡಿದ್ರು ಸ್ನೇಹಿತರೆ. ಅಂದ್ರೆ ಹ್ಯಾಂಗ್ ಮಾಡಿ ಸಾಯಿಸಿದ್ರು ಅಂತಂದು ಹೇಳಿ. ಹೌದಾ, ಸೊ ಹಂಗಾದ್ರೆ ಈ 8 ಪಾಯಿಂಟ್ಗಳು ಇದ್ರೊಳಗೆ, ಹೌದಾ, ನಾನು ಒಂದು 10 ರಿಂದ 12 ಪಾಯಿಂಟ್ಗಳನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ. ಸೊ ನಿಮ್ಗೆ ಇದ್ರೊಳಗೆ ಯಾವ 8 ಪಾಯಿಂಟ್ಗಳು ಈಸಿ ಆಗ್ತಾವಲ್ಲ ಆ ಪಾಯಿಂಟ್ಗಳನ್ನ ನಿಮ್ಮ ಪರೀಕ್ಷೆಯಲ್ಲಿ ಬರೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಸೊ ಅದೇ ರೀತಿಯಾಗಿ ಮಾಡರೇಟ್ಸ್ ಗಳು ಬರ್ತಾ ಇದಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಮಾಡರೇಟ್ಸ್ ಗಳು ಬಂದ್ರು. ಓಕೆ, ಸೊ ಮಾಡರೇಟ್ಸ್. ಓಕೆ, ಮಾಡರೇಟ್ಸ್ ಅಂತಂದ್ರೆ ಆ ಒಂದು ಮಾಡರೇಟ್ಸ್ ಎಲ್ಲಿ ಅವ್ರ ಒಂದು ಏಜ್ ಯಾವಾಗಿಂದ ಎಲ್ಲಿವರೆಗೂ ಸ್ಟಾರ್ಟ್ ಆಯ್ತು? ಓಕೆ, ಅವ್ರೇನಪ್ಪಾ ಅಂತಂದ್ರೆ 1885 ಇಂದ 1905 ವರೆಗೂ ಅಂದ್ರೆ 1887ರಿಂದ 1905 ಒಂದು ಕಾಲವನ್ನ ಮಾಡರೇಟ್ಸ್ ಗಳ ಕಾಲ ಅಂತ ಹೇಳ್ತಿದ್ವಿ. ದೇ ಬಿಲೀವ್ಡ್ ಇನ್ ಅ ಪ್ರಿಯರ್ ಅಂಡ್ ರಿಕ್ವೆಸ್ಟ್ ಮೆಥಡ್.
ಬ್ರಿಟಿಷರ ಜೊತೆಗೆ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರ ಪ್ರೇಯರ್ ಮೆಥಡ್ ಅಂದ್ರ ಅವ್ರ ಒಂದು ಬೇಡಿಕೆ ಅಂದ್ರ ಅವ್ರನ್ನ ಬೇಡುವುದ್ರ ಮೂಲಕ ಮತ್ತ ವಿನಂತಿಯನ್ನ ಮಾಡೋದ್ರ ಮೂಲಕ ಅವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಸ್ವತಂತ್ರವನ್ನ ಕೇಳ್ತಿದ್ರು. ಆರ್ಗನೈಸ್ ದ ಪಬ್ಲಿಕ್ ಮೀಟಿಂಗ್ ಅನ್ನ ಆರ್ಗನೈಸ್ ಮಾಡ್ತಿದ್ರು. ಡಿಸ್ಕಸ್ಡ್ ವೇರಿಯಸ್ ಇಶ್ಯೂಸ್. ಓಕೆ, ಸೊ ಅಂಡ್ ಸಬ್ಮಿಟೆಡ್ explain about the drain theory and try to bring a political awareness ಅನ್ನ ತರಕ ಪ್ರಯತ್ನವನ್ನು ಮಾಡಿದ್ರೆ ಸ್ನೇಹಿತರೆ. ಡಿಮ್ಯಾಂಡ್ ಟು ರೆಡ್ಯೂಸ್ ದ ಮಿಲಿಟರಿ ಎಕ್ಸ್ಪೆಂಡಿಚರ್ ನ ಏನ್ ಮಾಡಿದ್ರಪ್ಪ ಅಂತಂದ್ರ ರೆಡ್ಯೂಸ್ ಮಾಡಿದ್ರು ಸ್ನೇಹಿತರೆ. ಸೊ ಹಾಗಾದ್ರ ಇಲ್ಲಿ ನೋಡ್ರಿ, ನಾನು ಎರಡೂ ಅಂದ್ರ ರೆವಲ್ಯೂಷನರಿ ಮತ್ತು ಮಾಡರೇಟ್ಸ್ ಗಳನ್ನ ಒಂದೇ ಸ್ಲೈಡ್ ನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಹಾಗಾದ್ರೆ ನಿಮ್ಗೆ ಇದು ಈಸಿ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ನೆನಪಿಟ್ಕೊಳಕ ಯಾರು ರೆವಲ್ಯೂಷನರೀಸು ಯಾರು ಮಾಡರೇಟ್ಸ್ ಅಂತಂದ ಹೇಳಿ. ಹೌದಾ, ಮಾಡರೇಟ್ಸ್ ರೂಲ್ ಏನು ಮತ್ತೆ ಎಕ್ಸ್ಟ್ರೀಮಿಸ್ಟ್ಸ್ ರೂಲ್ ಏನು ಅಂತಂದ ಹೇಳಿ ಒಂದ್ಸರಿ ನೋಡಿ ಸ್ನೇಹಿತರೆ. ಸೊ ಇದೆಲ್ಲ ಮಾಡರೇಟ್ಸ್ ರೂಲ್. ಓಕೆ, ಈ ಕಡೆ ಇರೋದೆಲ್ಲ ರೆವಲ್ಯೂಷನರಿ ರೂಲ್ಸ್, ಈ ಕಡೆ ಇರೋದೆಲ್ಲ ಮಾಡರೇಟ್ಸ್ ರೂಲ್. ಓಕೆ, ಸೊ ನೆಕ್ಸ್ಟ್ ಒನ್, ದ ನೆಕ್ಸ್ಟ್ ಕ್ವಶನ್, explain the major achievements of Nehru as a first prime minister of India. ನೋಡ್ರಿ, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿ, ಹೌದಾ, ಅಂದ್ರೆ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಆ ಒಂದು ನೆಹರೂರವರ ಪಾತ್ರ ಏನಿತ್ತು, ಹೌದಾ, ಅದನ್ನ ಎಕ್ಸ್ಪ್ಲೇನ್ ಮಾಡೋಣ ಸ್ನೇಹಿತರೆ. ಸೊ ಇವರನ್ನು ನೋಡಿದ್ರೆ ಗೊತ್ತಾಗತ್ತಾ, ಭಾರತದ ಪ್ರಥಮ ಪ್ರಧಾನಮಂತ್ರಿ. ಅದೇ ರೀತಿಯಾಗಿ ಇವರನ್ನ ಮಕ್ಕಳೆಲ್ಲ ಪ್ರೀತಿಯಿಂದ ಎಂತ ಕರಿತೀವಿ ಸ್ನೇಹಿತರೆ ನಾವೆಲ್ಲ? ಎಸ್, ಚಾಚಾ ನೆಹರು. ಹೌದಲ್ಲ, ಚಾಚಾ ನೆಹರೂರವರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಬಿಡೋಣ ಸ್ನೇಹಿತರೆ. ಹಿ ವಾಸ್ ದ ಆರ್ಕಿಟೆಕ್ಟ್ ಆಫ್ ಇಂಡಸ್ಟ್ರಿಯಲೈಸೇಷನ್, ಹಿ ವಾಸ್ ದ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ, ಹಿ ವಾಸ್ ದ ಆರ್ಕಿಟೆಕ್ಟ್ ಆಫ್ 5-year plan, and he's established the Panchashila principles, atomic energies, non-violent movement and non-violent ಅಲ್ಲ ಸ್ನೇಹಿತರೆ, non-aligned movement, foreign policy, okay, integration of princely states. Okay, this is about ನೆಹರು. ಓಕೆ, ಈ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಬೇಕಪ್ಪ ಅನಿಸಿದ್ರೆ ಪಾಸ್ ಮಾಡಿ ಆ ಎಲ್ಲ ಒಂದು ಪಾಯಿಂಟ್ಗಳನ್ನ ಬರೆದುಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ವಾಟ್ ಆರ್ ದ ಮೇನ್ ಪ್ರೋಗ್ರಾಮ್ಸ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್? ಓಕೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇದ್ದು ಏನ್ ಮೇಜರ್ ಪ್ರೋಗ್ರಾಮ್ಸ್ ಗಳು ಏನದವು? ನಾನ್ ಕೋಆಪರೇಷನ್ ಮೂವ್ಮೆಂಟ್. ಓಕೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರೆ ಏನು ಸ್ನೇಹಿತರೆ? ಅಸಹಕಾರ ಚಳವಳಿ. ಅಸಹಕಾರ ಚಳವಳಿನ ಸ್ಟಾರ್ಟ್ ಮಾಡಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. ಎಷ್ಟು ಈಸಿ ಅಲ್ವಾ? ಈಸಿ ಅಲ್ವಾ? ಎಸ್, ಅಸಹಕಾರ ಚಳವಳಿಯನ್ನ ಸ್ಟಾರ್ಟ್ ಮಾಡಿದವರು ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು. ಸೊ ಹಾಗಾದ್ರೆ ಈ ಒಂದು ಅಸಹಕಾರ ಚಳವಳಿಯನ್ನ ಮಹಾತ್ಮ ಗಾಂಧೀಜಿಯವರು ಸ್ಟಾರ್ಟ್ ಮಾಡಿದಾಗ ಸೊ ಅಲ್ಲಿ ಏನು ಸ್ಥಿತಿ ಇತ್ತು ಭಾರತದ್ದು, ಹೌದಾ, ಯಾರ್ಯಾರು ಆ ಒಂದು ಅಸಹಕಾರ ಚಳವಳಿಯೊಳಗ ಭಾಗಿಯಾದ್ರು ಅಂತಂದ ನೋಡಿದ್ವಿ ಸ್ನೇಹಿತರೆ. ಸೊ ಬಹಳಷ್ಟು ಈಸಿ ಪಾಯಿಂಟ್ಗಳನ್ನು ಮಾಡಿದೀನಿ. ಸೊ ಆ ಸ್ಕೂಲಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಶಾಲೆಯನ್ನ ಬಿಟ್ಟು ಬಂದ್ರು, ಕಾಲೇಜಲ್ಲಿ ಇರ್ತಕ್ಕಂಥವ್ರು ಕಾಲೇಜನ್ನ ಬಿಟ್ಟು ಬಂದ್ರು, ಕೋರ್ಟಲ್ಲಿ ಇರ್ತಕ್ಕಂಥವ್ರು ಕೋರ್ಟನ್ನ ಬಿಟ್ಟು ಬಂದ್ರು, ಎಲೆಕ್ಷನ್ ಇರ್ತಕ್ಕಂಥವ್ರು ಎಲೆಕ್ಷನ್ ಬಿಟ್ಟು ಬಂದ್ರು, ಫಾರಿನ್ ಗೂಡ್ಸ್ ಗಳನ್ನ ಏನ್ ಮಾಡಿದ್ರಪ್ಪ ಅಂತಂದ್ರ ಅಪೋಸ್ ಮಾಡಿದ್ರು. ಓಕೆ, ಸಿ ಪಾಯಿಂಟ್ಸ್ ಎಷ್ಟು ಈಸಿ ಅದ ನೋಡ್ರಿ ಅವು. ಬೈಕಾಟಿಂಗ್ ದ ಸ್ಕೂಲ್ಸ್, ಬೈಕಾಟಿಂಗ್ ದ ಕಾಲೇಜಸ್, ಬೈಕಾಟಿಂಗ್ ದ ಕೋರ್ಟ್ಸ್, ಬೈಕಾಟಿಂಗ್ ದ ಎಲೆಕ್ಷನ್ಸ್, ಬೈಕಾಟಿಂಗ್ ಆಲ್ ಫಾರಿನ್ ಗೂಡ್ಸ್. ಎಲ್ಲ ಫಾರಿನ್ ಗೂಡ್ಸ್ ಗಳನ್ನ ಏನ್ ಮಾಡೋದು? ಬೈಕಾಟ್ ಮಾಡೋದು ಸ್ನೇಹಿತರೆ. ಬಹಳ ಈಸಿ ಪಾಯಿಂಟ್ಸ್ ಗಳನ್ನ ಮಾಡಿ ನಾವು ನಿಮ್ಗೆ ಇಲ್ಲಿ ಕೊಟ್ಟಿದ್ದೇವೆ ಸ್ನೇಹಿತರೆ. ರಿಟರ್ನಿಂಗ್ ಹಾನರ್ ಅಂಡ್ ಮೆಡಲ್ಸ್. ಏನು ನಮ್ಮ ಭಾರತೀಯರಿಗೆ ಹಾನರ್ ಮಾಡಿದ್ರಲ್ಲ ಅವರು, ಅವರು ಸನ್ಮಾನಗಳನ್ನ ಮಾಡಿದ್ರಲ್ಲ, ಆ ಸನ್ಮಾನಗಳನ್ನ ಏನ್ ಮಾಡಿದ್ರು? ತಿರಸ್ಕಾರ ಮಾಡಿದ್ರು. ನಾವು ಒಲ್ವಿದಿನ ಅಂತಂದ ಹೇಳಿ ರಿಟರ್ನ್ ಮಾಡಿದ್ರು ಅದನ್ನ ಅವರು, ಹೌದಾ. ಸೊ ಅದೇ ರೀತಿಯಾಗಿ ಬೈಕಾಟಿಂಗ್ ಆಲ್ ದ ಗೌರ್ಮೆಂಟ್ ಫಂಕ್ಷನ್ಸ್, ಎಲ್ಲ ಗೌರ್ಮೆಂಟ್ ಫಂಕ್ಷನ್ ಗಳನ್ನ ಬೈಕಾಟ್ ಮಾಡಿದ್ರು ಸ್ನೇಹಿತರೆ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರ ಸೊ ಇಟ್ ಈಸ್ ದ ಮೇನ್ ಪ್ರೋಗ್ರಾಮ್ ಆಫ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಓಕೆ ಸ್ನೇಹಿತರೆ, ಸೊ ಹಾಗಾದ್ರೆ ನೆಕ್ಸ್ಟ್ ಬರೋದೇ
ಸೊ ನಮ್ಮ ಭಾರತೀಯ ಇತಿಹಾಸದಲ್ಲಿ ಇವ್ರನ್ನ ಬಹಳ ಚೆನ್ನಾಗಿ ಕರಿತಿದ್ದೇವೆ ಸ್ನೇಹಿತರೆ. ಇವ್ರಂದ್ರೆ ಸೊ ಭಾರತೀಯರ ನರ ನಾಡಿಗಳಲ್ಲಿ ರಕ್ತ ಸಂಚಾರವಾದಷ್ಟು ಸ್ಪೀಡ್ ಬರುತ್ತಾ ಸ್ನೇಹಿತರೆ. ಸೊ ಅವರೇ ಯಾರಲ್ಲ, ದಲಿತರ ಸೂರ್ಯ, ಸಂವಿಧಾನ ಶಿಲ್ಪಿ, ಸಮತಾವಾದಿ, ಆಧುನಿಕ ಮನು ಎಂಬ ಇತ್ಯಾದಿ ಬಿರುದುಗಳಿಗೆ ಪಾತ್ರರಾದಂತಹ ಡಾಕ್ಟರ್ BR ಅಂಬೇಡ್ಕರ್. ಓಕೆ ಸ್ನೇಹಿತರೆ, ಸೊ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಏನ್ ರೂಲ್ ಇತ್ತು ಫ್ರೀಡಮ್ ಸ್ಟ್ರಗಲ್ ಒಳಗ? ಫ್ರೀಡಮ್ ಸ್ಟ್ರಗಲ್ ಒಳಗ ಇವ್ರದ್ದು ಏನ್ ರೂಲ್ ಇತ್ತಪ್ಪ ಅಂತಂದ್ರ, ಹಿ ವಾಸ್ ದ ಗ್ರೇಟ್ ದಲಿತ ಲೀಡರ್. ನೀವು ಫಸ್ಟ್ ಇವ್ನು ಬರೀರಿ, ಬಹಳ ಈಸಿ ಪಾಯಿಂಟ್ ಇವೆಲ್ಲ, ಹೌದಿಲ್ಲ ಸ್ನೇಹಿತರೆ? ಬಹಳ ಈಸಿ ಅದಾವಿಲ್ಲ? ಎಸ್, ಬಹಳ ಈಸಿ ಪಾಯಿಂಟ್ಸ್ಗಳು. ಹಿ ವಾಸ್ ಅ ದಲಿತ ಲೀಡರ್, ಫಾಟ್ ಫಾರ್ ದ ರೈಟ್ ಆಫ್ ಅನ್ಟಚಬಲ್ಸ್, he was started the Mahada Tank movement, okay, and began Kala Rama temple movement, okay, and demand of the separate constitutionaries, okay. ಸೊ ಹಿಂಗಾದ್ರೆ ಏನಿಲ್ಲ ಸ್ನೇಹಿತರೆ, ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಕಾನ್ಸ್ಟಿಟ್ಯುವೆನ್ಸಿ, ಓಕೆ, ಒಂದು ಕಾನ್ಸ್ಟಿಟ್ಯುವೆನ್ಸಿಯನ್ನ ಸಪರೇಟ್ ಮಾಡ್ರಿ ಅಂತಕ್ಕಂಥದ್ದನ್ನ ಹೇಳಿದ. ಸೊ ಅಂಡ್ ಹಿ ವಾಸ್ ಫೌಂಡೆಡ್ ದ ಬಹಿಷ್ಕೃತ ಹಿತಕಾರಿ ಸಭಾ, ಅಂಡ್ ಹಿ ಫೌಂಡೆಡ್ ಸ್ವತಂತ್ರ ಕಾರ್ಮಿಕ ಪಾರ್ಟಿ, ಓಕೆ, ಅಂಡ್ ಹಿ ಪಬ್ಲಿಷ್ಡ್ ದ ಜನತಾ ಅಂಡ್ ಮುಖನಾಯಕ magazines, and he became the first law minister of the independent India. ಓಕೆ, ಇಷ್ಟೆಲ್ಲ ಅದೇವಲ್ಲ ಸ್ನೇಹಿತರೆ. ನಾನು ಒಂದು 12 ಪಾಯಿಂಟ್ಗಳನ್ನ ಕೊಟ್ಟಿದ್ದೀನಿ. ಇದರೊಳಗೆ ಯಾವುದಾದ್ರೂ 8 ಪಾಯಿಂಟ್ ನಿಮ್ಗೆ ಯಾವ ಈಸಿ ಆಕ್ಕವು, ಆ 8 ಪಾಯಿಂಟ್ಗಳನ್ನ ಬರೆದ್ರೆ ಸಾಕು ಸ್ನೇಹಿತರೆ. ಈಗ ನೋಡ್ರಿ, ನಾವು ಏನಪ್ಪಾ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಮಾತಾಡೋಂತಿದ್ವಿ, ಹೌದಾ? ಎಕ್ಸಾಮ್ ಓರಿಯೆಂಟೆಡ್ ಆಗಿ ಮಾತಾಡೋಂತಿದ್ವಿ. ಎಕ್ಸಾಮ್ಗೆ ನೀವು 8 ಪಾಯಿಂಟ್ ಬರೆದ್ರೆ ಸಾಕು. 4 ಮಾರ್ಕ್ಸ್ ಕೇಳಿದ್ರೆ 8 ಪಾಯಿಂಟ್ ಬರೆದ್ರೆ ಸಾಕು ಸ್ನೇಹಿತರೆ ನೀವು, ಹೌದಾ? 8 ಪಾಯಿಂಟ್ಗಳನ್ನ ಇಲ್ಲಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದೇ ಯಾರಪ್ಪ ಅಂತಂದ್ರೆ, ಸೊ ಯುವಕರ ಕಣ್ಮಣಿ, ಹೌದಾ? ಭಾರತೀಯ ಯುವಕರಿಗೆ ಸುಭಾಷ್ ಚಂದ್ರ ಅವರ ಒಂದು ಹೆಸರನ್ನ ಕೇಳಿದ್ರೆ ಸಾಕು, ಅವ್ರಿಗೇನು ಏನಪ್ಪಾ ಅಂದ್ರೆ ಎಲ್ಲಿಲ್ಲದ ತೇಜಸ್ಸು ಬರ್ತದೆ ಸ್ನೇಹಿತರೆ, ಹೌದಲ್ವಾ? ಸೊ ಅವರೇ ಸುಭಾಷ್ ಚಂದ್ರ ಬೋಸ್. ಓಕೆ, Subhash Chandra Bose, explain the achievement of Subhash Chandra Bose in the freedom struggle. Okay, so ಇವರು ನೋಡಿ ಸ್ನೇಹಿತರೆ, ಇವರೆಲ್ಲ ಹೆಂಗಪ್ಪ ಅಂತಂದ್ರೆ, ಸೊ ರಿಕ್ವೆಸ್ಟ್ ಮಾಡಿದ್ದಲ್ಲ, ಬ್ರಿಟಿಷರಿಗೆ ರಿಕ್ವೆಸ್ಟ್ ಮಾಡಿಲ್ಲ, ಏನ್ ಮಾಡಿದ್ರು? ಬ್ರಿಟಿಷರ ಜೊತೆಗೆ ರಕ್ತವನ್ನ ಹರಿಸಿದಾರ ಸ್ನೇಹಿತರೆ. ಸೊ ನೋಡಿ, he was an revolutionary fighter, he organized Indians and trained many cities, he toured many cities to organize the Indians, trained to get the help of Hitler, and he founded the Socialist Party. Okay, ಅಂದ್ರೆ INC ತಲ್ಸ್ನಿಸಿದ್ರೆ INC ಇಂದ ಸಪರೇಟ್ ಬಂದು ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನ ಸ್ಥಾಪನೆ ಏನ್ ಮಾಡಿದ್ರು. ಅದಾದ ನಂತರ he founded the forward bloc. Okay, he founded forward bloc. He founded INA in Tokyo, and he called the Delhi Chalo, and he said that give me a blood, I will give you freedom. ನೀವು ನನಗ ರಕ್ತ ಕೊಡಿ, ನಾನ್ ನಿಮಗ ಸ್ವತಂತ್ರವನ್ನ ಕೊಡ್ತೇನೆ ಅಂತ ಹೇಳಿದವ್ರು ಯಾರಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್. ಓಕೆ, he attacked the India from the Burma border. ಓಕೆ, ಬರ್ಮಾ ಬಾರ್ಡರ್ಗೂ ಹೋಗಿ ಸ್ನೇಹಿತರೆ ಇವ ಆ ಒಂದು ಸೈನಿಕರನ್ನ ಸಂಘಟನೆಯನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ. ಅಂಡ್ ಬ್ಯಾಟಲ್ ಬಿಟ್ವೀನ್ ದ INA and the British army. Okay, Subhash Chandra Bose was finally died in the aeroplane crashes. ಓಕೆ ಸ್ನೇಹಿತರೆ, ಅರ್ಥ ಆಯ್ತಲ್ಲ? ಸೊ ನೋಡಿ, ಇವರಲ್ಲಿ ನಾವು ಇಲ್ಲಿ ಒಂದು 12 ಪಾಯಿಂಟ್ಗಳನ್ನ ಕೊಟ್ಟಿದ್ದೀವಿ. ಓಕೆ, ಈ 12 ಪಾಯಿಂಟ್ಗಳನ್ನ ಬರೆಯೋ ಅವಶ್ಯಕತೆ ಇಲ್ಲ, ಇದ್ರೊಳಗೆ ಯಾವ್ದಾದ್ರು 8 ಪಾಯಿಂಟ್ಗಳನ್ನ ಬರೀರಿ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರ, ಇದೇ ಪಾಯಿಂಟ್ಗಳನ್ನ ಇಟ್ಕೊಂಡು ನೀವು ನಿಮ್ಮದೇ ಆದಂತ ಒಂದು
ಟ್ರಿಕ್ಸ್ ಗಳನ್ನು ಸಹಿತ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಕೆಲವು ಜನ ಕೇಳ್ತಿದ್ರ ಸರ್ ಸೈನ್ಸ್ ಒಳಗೆ ಅಷ್ಟೇ ಟ್ರಿಕ್ಸ್ ಇದಾವನ್ರಿ, ಮ್ಯಾಥ್ಸ್ ಒಳಗೆ ಅಷ್ಟೇ ಟ್ರಿಕ್ಸ್ ಇದಾವನ್ರಿ. ಇಲ್ಲ ಸ್ನೇಹಿತರೆ, ಮಾಡ್ಕೊಳ್ಳಿ. ನೀವು ಸೋಷಿಯಲ್ ಒಳಗೂ ಬರ್ತಾವ ಸ್ನೇಹಿತರೆ, ಆದ್ರೆ ನೀವು ಓದ್ಬೇಕು. ಇತಿಹಾಸವನ್ನ ಓದಿದವರು ಇತಿಹಾಸವನ್ನ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಇತಿಹಾಸವನ್ನು ಓದಿದವರು ಇತಿಹಾಸವನ್ನ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಸ್ನೇಹಿತರೆ. ಇತಿಹಾಸವನ್ನ ಇಷ್ಟಪಟ್ಟು ಓದಿ. ಸೊ ಹಾಗಾದ್ರೆ ಇದ್ರೊಳಗೆ ಯಾವ ರೀತಿಯಾಗಿ ನಾವು ಟ್ರಿಕ್ಸ್ ಗಳನ್ನ ಮಾಡ್ಕೋಬಹುದು, ಮಾಡ್ಕೋಬಹುದಪ್ಪ ಅಂತಂದ್ರೆ, ಸೊ ಇಲ್ಲಿ ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಅದ್ರ. ಸೊ ನಮ್ಗೆ ABCD ಬರ್ತಾವಲ್ಲ ಸ್ನೇಹಿತರೆ. ಸೊ ನಾವು ಅಲ್ಲೇ ಒಂದೇನ್ ಮಾಡಪ್ಪ ಅಂತಂದ್ರೆ, ಹಿಂದೆ ನಮ್ಮ ಟೀಚರ್ಸ್ ನಮ್ಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ, ನಾವು LKG ಇರುವಾಗ ಅವ್ರು ನಮ್ಗೊಂದು ಇಷ್ಟು ಇದನ್ನ ಕಳ್ಸಿದ್ರು. ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ವೊಕ್ಯಾಬ್ಲರಿ ಒಂದ್ ಸ್ವಲ್ಪ ಜಾಸ್ತಿ ಆಗ್ಲಿ ಅಂತಂದ ಹೇಳಿ A ಫಾರ್ ಆಪಲ್, B ಫಾರ್ ಬಾಲ್ ಅಂತ ಕಳ್ಸಿದ್ರಲ್ಲ. ಸೊ ಅದೇ ರೀತಿಯಾಗಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ, ಈ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಒಂದ್ ಸ್ವಲ್ಪ ಅದೇ ಲೆಕ್ಕಕ್ಕೆ ನಾವು ನೆನ್ಪಿಟ್ಕೊಳ್ಳೋಣ. ಹೌದಾ? ಸೊ ಎದಿಂದ ಜೆ ವರ್ಗು ಅಂತ ಹೇಳ್ತಿದ್ದೀನಿ, ಇದು ಜಿ ವರ್ಗು ಅಂತ ಹೇಳ್ತಿದ್ದೀನಿ. ಹೌದಾ? ಎದಿಂದ ಜಿ ವರ್ಗು ನೆನ್ಪಿಟ್ಕೊಡ್ರಿ. ಸೊ ಏನು ಎ ಅಂದ್ರೆ ಏನು? ಹೌದಾ? ಎ ಅಂತಂದ್ರ ಏನ ಏನ್ ಮಾಡ್ರಿಪ್ಪ ಅಂದ್ರೆ ಒಂದ್ ಸ್ವಲ್ಪ ಲಾಸ್ಟ್ ಬರೆಯಕ್ ಪ್ರಯತ್ನ ಮಾಡಿ. ಹೌದಾ? ಎ ಅಂತಂದ್ರ ಎ ಫಾರ್ ಹಿ ವಾಸ್ ಡೈಡ್ ಇನ್ ದ ಏರೋಪ್ಲೇನ್ ಕ್ರಾಶ್. ಸರಿನಾ? ಸೊ ಹಾಗಾದ್ರೆ ಬಿ ಅಂದ್ರೆ ಏನ್ ಸರ್? ಓಕೆ, ಬಿ ಅಂತಂದ್ರ he was founded the he attacked India from the Burma border. ಬಿ ಅಂತಂದ್ರ. ಸಿ ಅಂದ್ರ he was the president of ಹರಿಪುರುಷ್ ಕಾಂಗ್ರೆಸೇಷನ್. ಓಕೆ, ಅಂಡ್ ನೀವು ಇನ್ನೂ ಒಂದು ಪಾಯಿಂಟ್ ಅನ್ನ ಬರಿಬಹುದು. he founded the ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ. ಸಿ ಅಂತಂದ್ರೆ ಡಿ ಫಾರ್ he called Delhi Chalo. Okay, F for he founded the Forward Bloc Society. Okay, so Z for he gave the call, or he declared. Okay, give me a blood, I will give you a freedom or independence, Indian independence. Okay, like that he told that. Okay, so ಈ ರೀತಿ ಏನೋ ಒಂದು ಟ್ರಿಕ್ಸ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ನೆನಪಿರ್ಬೇಕು ನಮ್ಗೆ ಇವು. ಹೌದಾ? ನೆನಪಿರ್ಬೇಕು. ಈ ರೀತಿಯಾದಂಥ ಟ್ರಿಕ್ಸ್ ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಬರತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಜಿಯೋಗ್ರಫಿ ಚಾಪ್ಟರ್. ಸೊ ನಮ್ಗೆಲ್ಲ ಗೊತ್ತಿದೆ ಮಕ್ಕಳೇ, ಏನಪ್ಪಾ ಅಂತಂದ್ರ ಸೊ ಹಿಸ್ಟ್ರಿ ಟಾಪಿಕ್ ನಮ್ಗೆ ಏನ್ ಮಾಡ್ತಿದ್ಪಾ ಅಂದ್ರ 25 ಅಂಕಗಳನ್ನ ಹಿಸ್ಟ್ರಿ ಟಾಪಿಕ್ ಇಂದ ಬಂದ್ರೆ ನಾನು ನಿಮ್ಗೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಅವು ಯಾವ್ಯಾವ ವಿಭಾಗದಿಂದ ಎಷ್ಟೆಷ್ಟು ಮಾರ್ಕ್ಸ್ ಗಳು ಬರ್ತಾವು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಸ್ನೇಹಿತರೆ. ಸೊ ಹಾಗೆ ಒಂದು ನೆನಪಿರ್ಲಿ, 25 ಅಂಕಗಳು ಇತಿಹಾಸ ವಿಭಾಗದಿಂದ ಬಂದ್ರೆ, ಅಂದ್ರೆ ಹಿಸ್ಟ್ರಿ ಪಾರ್ಟ್ ಇಂದ ಬಂದ್ರೆ, ಪೊಲಿಟಿಕಲ್ ಇಂದ 21 ಮಾರ್ಕ್ಸ್ ಬರ್ತಾವೆ ಸ್ನೇಹಿತರೆ ನಮ್ಮ ಆನ್ಯುವಲ್ ಎಕ್ಸಾಮ್ಗೆ. ಸೊ ಹಾಗಾದ್ರ ಸೊ ಈ ಒಂದು ಜಿಯೋಗ್ರಫಿ ಟಾಪಿಕ್ ಒಳಗ ಯಾವ್ಯಾವ ಕ್ವಶನ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ರಿಪೀಟೆಡ್ ಇದಾವೆ ಸ್ನೇಹಿತರೆ. ಸೊ ಫಸ್ಟ್ ಬರೆದ ಅಗ್ರಿಕಲ್ಚರ್ ರಿಲೇಟೆಡ್ ಕ್ವಶನ್ಸ್. ಓಕೆ, ಸೊ ಅಗ್ರಿಕಲ್ಚರಲ್ ರಿಲೇಟೆಡ್ ಕ್ವಶನ್ಸ್ ಒಳಗ list out the different kinds of farming practiced in India. Okay, different kinds of farming ಅಂದ್ರೆ ಯಾವ ಕೃಷಿಯನ್ನ ನಾವು ಇಲ್ಲಿ ಏನ್ ಮಾಡ್ತಿದೀವಿ, ಮಾಡ್ತಾ ಇದ್ದೇವೆ ಅಂತ ಹೇಳಿ ಸ್ನೇಹಿತರೆ. ಯಾವ ಟೈಪ್ ಅದ್ ಮಾಡಾಕಂತಿದೀವಿ? ಸಬ್ಸ್ಟೆನ್ಸ್ ಫಾರ್ಮಿಂಗ್, ಇಂಟೆನ್ಸಿವ್ ಫಾರ್ಮಿಂಗ್, ಕಮರ್ಷಿಯಲ್ ಫಾರ್ಮಿಂಗ್, ಮಿಕ್ಸ್ಡ್ ಫಾರ್ಮಿಂಗ್, ಪ್ಲಾಂಟೇಶನ್ ಫಾರ್ಮಿಂಗ್, ಇರಿಗೇಷನ್ ಫಾರ್ಮಿಂಗ್ ಅನ್ನ ಮಾಡ್ತಿದ್ದೀವಿ ಸ್ನೇಹಿತರೆ. ಸೊ ಇವಿಷ್ಟನ್ನ ನಾವು ಇಂಡಿಯಾದೊಳಗೆ ಮಾಡ್ತಿದೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಹೌ ಆರ್ ದ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಇಂಡಿಯಾ? ಓಕೆ, ಇಂಡಿಯನ್ ಲ್ಯಾಂಡ್ ಅನ್ನ ಯಾವ ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡ್ತಿದ್ದೀವಿ ಸ್ನೇಹಿತರೆ? ಓಕೆ, ನೆಟ್ ಏರಿಯಾ ಝೋನ್ ಅಂಡ್ ಫಾರೆಸ್ಟ್ ಏರಿಯಾ, ಫ್ಲೋ ಲ್ಯಾಂಡ್ ಅಂಡ್ ಪರ್ಮನೆಂಟ್ ಫ್ರೆಜರ್. ಓಕೆ, grazing land, cultivable waste, land not available for the cultivation. Okay, these are the some points of the classification of Indian land. Okay, and the next one is explain the importance of agriculture in India. ಹಾಗಾದ್ರೆ ಭಾರತವನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರಿತಿದೀವಿ. ಅಂದ್ರೆ ಇಂಡಿಯಾ ಈಸ್ ಬೇಸ್ಡ್ ಆನ್ ದ agriculture. Okay, so
ಹಾಗಾದ್ರೆ ಇಲ್ಲಿ ಅದ್ರದ್ದು ಇಂಪಾರ್ಟೆನ್ಸ್ ಏನೈತಿ ಅಗ್ರಿಕಲ್ಚರ್ದ ಇಂಪಾರ್ಟೆನ್ಸ್ ಅಂತಂದ್ರೆ ಇಂಡಿಯಾದೊಳಗೆ 75% ಜನ ಏನ್ ಮಾಡ್ತಾರಪ್ಪ ಅಂತಂದ್ರ ಮೇಜರ್ ಅಕ್ಯುಪೇಷನ್ ಅನ್ನ ಈ ಒಂದು ಕೃಷಿಯನ್ನ ಮಾಡ್ತಿದ್ರ ಅಗ್ರಿಕಲ್ಚರ್ನ ಮಾಡ್ತಿದ್ರ. ಸೊ ಹಾಗಾದ್ರೆ ಅಗ್ರಿಕಲ್ಚರ್ ಇಂಪಾರ್ಟೆನ್ಸ್ ಏನೈತಿ? ಇಟ್ಸ್ ಅ ಮೇನ್ ಅಕ್ಯುಪೇಷನ್ ಅಂದ್ರೆ ಇದು ಒಂದೇನಪ್ಪಾ ಅಂತಂದ್ರ ಪ್ರಧಾನವಾದಂತ ಕೆಲಸ. ಅದೇ ರೀತಿಯಾಗಿ ಸೋರ್ಸ್ ಆಫ್ ಫುಡ್, ಇದು ಏನಪ್ಪಾ ಅಂತಂದ್ರ ಆಹಾರವನ್ನ ಪಡಿತಕ್ಕಂತ ಒಂದು ವಿಧಾನ. ಅದೇ ರೀತಿಯಾಗಿ ಇದರಿಂದ ಇಟ್ಸ್ ಪ್ರೊವೈಡ್ ಫೌಡರ್ ಅಂಡ್ imports a territory sector, okay, provide a raw material, earn foreign exchange, okay. These are the some points, students. So these all the points we have to note down and read well. Okay, next question. Okay, the next question is the cropping pattern of any region in India exchange from ಟೈಮ್ ಟು ಟೈಮ್. ವೈ? ಓಕೆ, ಅಂದ್ರೆ ಕ್ರಾಪಿಂಗ್ ಎಕ್ಸ್ಚೇಂಜ್ ಆಗ್ತಿತ್ತಲ್ಲ ಟೈಮ್ ಟು ಟೈಮ್, ಯಾಕದು? ಓಕೆ, ರಿಲೀಫ್ ಫ್ಯೂಚರ್, ಸಾಯಿಲ್, ಕ್ಲೈಮೇಟ್, ಸೈಜ್ ಆಫ್ ದ ಫಾರ್ಮರ್, ವಾಟರ್ ಸಪ್ಲೈ. ಓಕೆ, ದೀಸ್ ಆರ್ ದ ಸಮ್ ಪಾಯಿಂಟ್ಸ್, ಡಿಯರ್ ಸ್ಟೂಡೆಂಟ್ಸ್. ಓಕೆ, ಫೈನಲಿ our content 1 is completed. Dear students, our content 1 is completed. Most repeated and most accepted questions. Okay, dear students, most repeated ಮತ್ತು most accepted questions ಗಳನ್ನ ನಾನು ಇವತ್ತ ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ ಸ್ನೇಹಿತರೆ. ಹಾಗಾದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋ, ಓಕೆ, ನೆಕ್ಸ್ಟ್ ವಿಡಿಯೋ ಯಾವುದಪ್ಪ ಅಂತಂದ್ರೆ ಕಂಟೆಂಟ್ ಸೆಕೆಂಡ್, ಮೆನಿ ಕ್ವಶನ್ಸ್ ವಿತ್ ಅ ಡಿಫರೆಂಟ್ ಟಾಪಿಕ್ ಬಟ್ ಓನ್ಲಿ ಒನ್ ಸೊಲ್ಯೂಷನ್. ಓಕೆ, ಇದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ.